ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಕರ್ಬೂಜ ಹಣ್ಣಿನ ಪಾನಕ ಮತ್ತು ನೀರು ಮಜ್ಜಿಗೆ ಕೋಸಂಬರಿನ ಮಾಡಿ ತೋರಿಸ್ತಾ ಇದ್ದೀನಿ. ಇದು ನನ್ನ ವೀಡಿಯೋಗಳೆಲ್ಲ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಇದನ್ನಿಗೆ ಯಾವ ಥರ ಮಾಡೋದು ಅಂತ ನೋಡೋಣ. ಮೊದಲು ಒಂದು ಬೌಲ್ಗೆ ಸಣ್ಣ ಕಟ್ ಮಾಡಿರೋಂಥ ಸೌತೆಕಾಯಿ ಹಾಕತ್ತಾ ಇದ್ದೀನಿ. ಒಂದು ಅರ್ಧ ಸೌತೆಕಾಯಿ, ಒಂದು ಅರ್ಧ ಕಪ್ಪಷ್ಟು ಕ್ಯಾರೆಟ್ ತುರಿ ಮತ್ತು ನೆನೆಸಿಟ್ಕೊಂಡಿರೋಂಥ ಹಸಿರು ಬೇಳೆ ಹಾಕ್ತಾಯಿದ್ದೀನಿ. ಮತ್ತು ಹಸಿಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ಕ್ಯಾರೆಟ್ ಕಮ್ಮಿ ಹಾಕ್ಕೋಬೇಕು ಅನಿಸಿದ್ರೆ ಕಮ್ಮಿ ಹಾಕ್ಕೊಳ್ಳಿ. ಜಾಸ್ತಿ ಇಷ್ಟ ಆಗುತ್ತೆ ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನಾನು ಜಾಸ್ತಿ ಹಾಕಿದ್ದೀನಿ ಕ್ಯಾರೆಟು. ಇದಕ್ಕೆ ಇವಾಗ ಒಗ್ಗರಣೆ ಕೊಟ್ಕೊಳ್ಳೋಣ. ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಸಾಸಿವೆ, ಕರಿಬೇವಿನ ಸೊಪ್ಪು ಮತ್ತು ಒಣಮೆಣ್ಸಿನ್ಕಾಯನ್ನ ಫ್ರೈ ಮಾಡಿಕೊಂಡು ಇದನ್ನು ಕೋಸಂಬರಿ ಜೊತೆ ಮಿಕ್ಸ್ ಮಾಡ್ಕೊಂಡ್ರೆ ಕೋಸಂಬರಿ ರೆಡಿ ಆಗುತ್ತೆ. ತುಂಬ ಟೇಸ್ಟಾಗಿ, ತುಂಬ ಈಸಿಯಾಗಿ ಮಾಡ್ಕೊಬೋದು ನೋಡಿ. ಸಿಂಪಲ್ಲಾಗಿ ಕೋಸಂಬರಿ ರೆಡಿಯಾಗಿದೆ. ಇವಾಗ ನಾವು ಪಾನಕ ಮಾಡಿ ತೋರಿಸ್ತೀನಿ. ಕರ್ಬೂಜ ಹಣ್ಣು ಪಾನಕನ ಇದು ಬೆಲ್ಲ ಮಿಕ್ಸ್ ಮಾಡಿ ಮಾಡ್ತಾ ಇರೋದು ನೋಡಿ. 1 ಕಪ್ಪಷ್ಟು ಬೆಲ್ಲಕ್ಕೆ ಸ್ವಲ್ಪ ನೀರು ಹಾಕಿ ಬೆಲ್ಲ ಕರಗೋ ಥರ ಬಿಡಬೇಕು. ನಾನು ಬೆಲ್ಲದ ಪೌಡ್ರ್ ತಗೊಂಡಿರೋದ್ರಿಂದ ಬೇಗ ಬೆಲ್ಲ ಕರಗುತ್ತೆ ನೋಡಿ. ಇವಾಗ ಬೆಲ್ಲ ಕರಗಕ್ಕೆ ಇಟ್ಕೊಂಡಿದ್ದೀನಿ. ಅದು ಕರಗೋಷ್ಟರಲ್ಲಿ ನಾವು ಇವಾಗ ಕರ್ಬೂಜ ಹಣ್ಣನ್ನ ಜ್ಯೂಸ್ ಮಾಡ್ಕೊಳ್ಳೋಣ. ನಾನು 1 ಕರ್ಬೂಜ ತಗೊಂಡಿದ್ರೆ ಸಿಪ್ಪೆನ ತೆಗೆದು ಸಣ್ಣ ಕಟ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೋಬೇಕು. ನೋಡ್ತಾ ಇರ್ಬೋದು, ಚೆನ್ನಾಗಿ ಹಣ್ಣಾಗಿರ್ಬೇಕು ಇದು ಕರ್ಬೂಜ ಹಣ್ಣು ಪಾನಕಕ್ಕೆ. ಅವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ಇದನ್ನು ರುಬ್ಬಿ ನಾನು ಈ ಬೆಲ್ಲ ಕರಗಿದೆಯಲ್ವ ಆ ನೀರಿಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದೊಂದು ರುಬ್ಬಿಲ್ಲ ಅಂದರೂ ಏನಾಗಲ್ಲ, ಯಾಕಂದರೆ ಬಾಯಿಗೆ ತಿನ್ನೋ ಟೈಮಲ್ಲಿ ಬಾಯಿಗೆ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ನಾನು ಏಲಕ್ಕಿ ಪೌಡ್ರ್ ಸ್ವಲ್ಪ ಮತ್ತು ಮೆಣಸು ಪೌಡ್ರ್ ಸ್ವಲ್ಪ, ನಿಮ್ಮ ಹತ್ರ ಒಣಗಿರೋ ಶುಂಠಿ ಇದ್ದರೆ ಅದನ್ನು ಪೌಡ್ರ್ ಮಾಡಾಕಿ, ಮತ್ತು ಇದ್ರ ಜೊತೆಗೆ ಒಂದು 4 ತುಳಸಿ ದಳನ ಹಾಕ್ತಾಯಿದ್ದೀನಿ. ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಕರ್ಬೂಜ ಹಣ್ಣು ಪಾನಕ ರೆಡಿ ಆಗುತ್ತೆ. ಅಥವಾ ಬೆಲ್ಲದ ಪಾನಕ ಅಂತಲೇ ಹೇಳ್ಬೋದು. ತುಂಬ ಟೇಸ್ಟಾಗಿ ತುಂಬ ಚೆನ್ನಾಗಿರುತ್ತೆ. ರಾಮನಿಗೆ ಇದು ಒಂದು ಪಾನಕ ಶ್ರೇಷ್ಠ ಅಂತ ಹೇಳ್ತಾರೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ಮಜ್ಜಿಗೆ ಮಾಡೋದು ಯಾವ ಥರ ಅಂತ ನೋಡೋಣ. ನೀರು ಮಜ್ಜಿಗೆ ನಾನು ಮಿಕ್ಸಿ ಜಾರಲ್ಲೇ ಮಜ್ಜಿಗೆನ ಮಾಡೋದು ಯಾವಾಗಲೂ. 1 ಕಪ್ಪಷ್ಟು ಮೊಸರು ಹಾಕಿ, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆನ ಕುಟ್ಬಿಟ್ಟು ಹಾಕ್ತಾಯಿದ್ದೀನಿ. ಇದನ್ನೆಲ್ಲನೂ ಹಾಕಿ 1 ನಿಮಿಷ ಅಷ್ಟೇ, ಜಾಸ್ತಿ ಮಸಾಲೆ ಥರ ರುಬ್ಬೋ ಅವಶ್ಯಕತೆ ಇಲ್ಲ. 1 ನಿಮಿಷ ಗ್ರೈಂಡ್ ಮಾಡಿದ್ರೆ ಸಾಕು, ಮಜ್ಜಿಗೆ ರೆಡಿ ಆಗುತ್ತೆ. ನಾವು ಬೀಟರ್ ತಗೊಂಡು ಬೀಟ್ ಮಾಡೋಬಲ್ಲ ಈ ಥರ ಮಾಡ್ಕೊಂಡ್ರೆ ಬೇಗ ಆಗುತ್ತೆ ಅಂಥೇಳಿ. ಇವಾಗ ಇದಕ್ಕೆ ನಮ್ಮ ನೀರು ನೋಡ್ಕೊಂಡು ನೀರು ಹಾಕ್ಕೊಳ್ಳಿ. ನೀರು ಮಜ್ಜಿಗೆ ಅಂದರೆ ನೀರೇ ಜಾಸ್ತಿ ಹಾಕಬೇಕು, ಅವಾಗ ಚೆನ್ನಾಗಿರುತ್ತೆ. ನೀವು ನೋಡ್ತಾ ಇರ್ಬೋದು ಇವಾಗ ಮಜ್ಜಿಗೆ ರೆಡಿ ಆಗಿದೆ. ಇನ್ನೂ ಸ್ವಲ್ಪ ನೀರು ಬೇಕು ಅನಿಸಿದ್ರೆ ನೀರು ಹಾಕ್ಕೊಳ್ಳಿ. ಇವಾಗ ನೀರು ಮಜ್ಜಿಗೆನೂ ರೆಡಿಯಾಗಿದೆ. ಬೆಲ್ಲದ ಪಾನಕ, ಕರ್ಬೂಜ ಹಣ್ಣು ಪಾನಕ ಅಥವಾ ನೀರು ಮಜ್ಜಿಗೆ ಕೋಸಂಬರಿ ರೆಡಿಯಾಗಿದೆ. ರಾಮನವಮಿಗೆ ಇದೊಂದು ಶ್ರೇಷ್ಠವಾದ ಪ್ರಸಾದ ಅಂತ ಹೇಳ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ.